ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಜನಗಳಿಗೆ ಪ್ರಾಣ ಉಳಿಸ್ತಾರೆ, ಅವರೇ ಬರ್ಬೇಕು ಈ ಸತೆ ಅಂತ ನಮ್ಗೆ ಆಸೆ. ಅನುಭವ ಇದ್ರೂ ಅನುಭವ ಇಲ್ದರೂ ಅವ್ರು ಮಾಡ್ತಾರೆ. ಆಗಿದ್ರು ಕೆಲಸ ಏನು ಮಾಡಲಿಲ್ಲ. ಅದೇ ಗೆದ್ಮೇಲೆ ಈಗ 5 ವರ್ಷ ಆದಮೇಲೆ ಬರ್ತಾರೆ ಅಷ್ಟೇ. ಚೇಂಜಸ್ ಆದೇ ಆಯ್ತಾರೆ. ಮಂಜುನಾಥ್ ಗ್ಯಾರಂಟಿ ಬರ್ತಾರೆ. BJP ಮಾಡಿದ್ದಾರೆ. ಬಡವ್ರು ಬರೋರಿಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಮಗೆ BJP ಬಂದರೆ ಒಳ್ಳೆಯದು. ಯಾಕೆಂದರೆ ಸ್ವಲ್ಪ ಬಡವ್ರ ಬಗ್ಗರಿಗೆ ಹೆಲ್ಪ್ ಆಗುತ್ತೆ. ಕಾಂಗ್ರೆಸ್ಸವರು ಮಾಡೋರೆ ಮಾಡಿಲ್ಲ ಅಂತ ಏನಿಲ್ಲ, ಮಾಡಿದ್ದಾರೆ. ಆದರೆ ಬೇಕು ಅನ್ನೋರ್ಗೆ ಅಷ್ಟೇ ಮಾಡಿರೋದು, ಎಲ್ಲರಿಗೂ ಏನು ಮಾಡಿಲ್ಲ. ಅವರು ಬೇಕಾದವ್ರು ಮಾಡ್ಕೊಂಡ್ರು, ಅವರು ಇದು ಮಾಡ್ಕೊಂಡ್ರು. ನಮಗೆ ಈ ಸರಿ ಶೋಭಾಕ ನಿಂತ್ಕೊಂತವ್ರೆ. ಅವ್ರು ಬಂದ್ಬಿಟ್ರೆ ನಮ್ಮ ಯಶವಂತಪುರ ಕ್ಷೇತ್ರ ಒಂದು ಇದಾಗುತ್ತೆ, ಮೈಸೂರು ಆದಂಗೆ ಆಗುತ್ತೆ. ಹೌದು ಮಾಡ್ತಾರೆ. ಆಗಿದೆ ಅಷ್ಟೇ. ಪರವಾಗಿಲ್ಲ, ಕೇಳಿ. ಅವ್ರವ್ರ ಪ್ರೀತಿ, ಅವ್ರವ್ರ ಅಭಿಮಾನಗಳು ಹೇಳೋದು ತಪ್ಪಲ್ಲ. ಪಕ್ಷಕ್ಕಾಗಿ ಇವರು ದುಡ್ದವ್ರೆ, ಪಾಪ ಇವ್ರು ತುಂಬ ಶ್ರಮ ಬಿದ್ದವ್ರೆ 30 ವರ್ಷದಿಂದ. ಅದಕ್ಕೋಸ್ಕರ ಕಾಂಗ್ರೆಸ್ ಅಂತವ್ರೆ. ಬಟ್ ಮನಸ್ಸಿಂದ ಹೇಳ್ತಾ ಇಲ್ಲ ಅವರು. ನಮ್ಗೆ ಗೊತ್ತಿದೆ, ಇಷ್ಟೊತ್ತು ಬೈದರು. ಅದಿರಲಿ. ಈಗ ಇವ್ರ ಮಗ ಎಲ್ಲರೇ ಇದರೊಳಗೆ ಕೆನಡಾದಲ್ಲ, ಲಂಡನ್ನಲ್ಲಿ ಓದ್ತಾ ಇದ್ದಾನೆ. ಯಾವ ಧೈರ್ಯದ ಮೇಲೆ ಲಂಡನ್ನಲ್ಲಿ ಓದ್ತಾವನೆ? ಮುಂಚೆ ಮಕ್ಕಳನ್ನ ಮೆಡಿಕಲ್ಲು, MBA, ಎಂಜಿನಿಯರಿಂಗು ಕಳಿಸ್ಬೇಕಾದ್ರೆ ಫಾರಿನಲ್ಲಿ ಎಲ್ಲಿ ಶೂಟ್ ಆಗುತ್ತೋ, ಎಲ್ಲಿ ಬಾಂಬ್ ಹಾಕ್ತಾರೋ ಅನ್ನೋ ಭಯ ಇತ್ತು. ಆಮೇಲೆ ಇಂಡಿಯನ್ಸ್ ಅಂದರೆ ಕೀಳಾಗಿ ನೋಡೋರು, ತುಂಬ ಕೀಳಾಗಿ ನೋಡೋರು. ಮೆಡಿಕಲ್ನಲ್ಲಿ ಜಾಬ್ನಲ್ಲಿ ಇಂಡಿಯನ್ಸು ಅಂದರೆ ಈ ನಮ್ಮ ಬ್ಯಾಕ್ವರ್ಡ್ ಕಮಿಟಿ ನೋಡೋರು. ನೀವೆಲ್ಲ ಬಂದು ನಮ್ಮ ಕೆಲಸ ಕಿತ್ಕೊಬಿಟ್ರಿ, ನಮ್ಮ ಎಜುಕೇಷನ್ ಕಿತ್ಕೊಬಿಟ್ರಿ ಅಂತ. ಇವತ್ತು ಆ ಪೊಸಿಷನ್ ಇದೆಯಾ? ಇಲ್ಲ. ಇವತ್ತು ಇಂಡಿಯನ್ಸ್ ಅಂದರೆ ಬೆಲೆ ಇದೆ. ನೀವು ಅಫ್ಘಾನಿಸ್ತಾನಕ್ಕೆ ಹೋಗಿ, ಹಿಂದೂಸ್ತಾನ್ ಅಂದರೆ ಜೈ ಅಂತಾರೆ. ಅಫ್ಘಾನಿಸ್ತಾನ್ ಒಂದು ಟೈಮ್ನಲ್ಲಿ ನಮ್ಮ ಮೇಲೆ ಅಷ್ಟೊಂದು ಅಗೆ ಸಾಧಿಸೋರು. ಇವತ್ತು ನೀವು ಯಾವುದೇ ಪಾಕಿಸ್ತಾನ ಅಂದ್ಬಿಟ್ಟು ಬೇರೆ ಯಾವುದೇ ಮುಸ್ಲಿಮ್ಸ್ ಕಂಟ್ರಿಗೆ ಹೋಗಿ, ನಮಗೆ ಬೆಲೆ ಇದೆ. ಸೌದಿನಲ್ಲಿ ಬೆಲೆ ಇದೆ, ಗಲ್ಫ್ನಲ್ಲಿ ಬೆಲೆ ಇದೆ. ನಮ್ಮ ದೇವಸ್ಥಾನಗಳು ಓಪನ್ ಮಾಡೋದಕ್ಕೆ ಪರ್ಮಿಷನ್ಗಳು ಕೊಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವರ? ಈಗ ಬೇರೆ ದೇಶಗಳಲ್ಲಿ, ಮುಸ್ಲಿಮ್ಸ್ ದೇಶಗಳಲ್ಲಿ ನಮ್ಮ ದೇವಸ್ಥಾನ ಹೊಡೆದಾಕೋರು. ಇವತ್ತು ನಮಗೆ ಪರ್ಮಿಷನ್ ಸಿಗ್ತಾಯಿದೆ. ಯಾರಿಂದ? ಮೋದಿಯವರಿಂದ. ಕಾಂಗ್ರೆಸ್ ಅವರು 70 ವರ್ಷ ಆಳಿದ್ದಾರೆ. ಏನು ಮಾಡಿದ್ದಾರೆ ಕೆಲಸ, ಇಲ್ಲ ಅಂತಲ್ಲ. ಆವತ್ತಿಗೆ ನಮ್ಮದು ಬಡತನೂ ಹಂಗೆ ಇತ್ತು. ಬಡತನದ ರೇಖೆ ಹಂಗಿತ್ತು. ಮನುಷ್ಯನಿಗೆ ₹1 ಸಿಗೋ ಜಾಗದಲ್ಲಿ 4 ಆಣೆ ಕೊಟ್ಟರೆ ಸಾಕಾಗಿತ್ತು ಅವತ್ತು. ಇವತ್ತು ₹1 ಸಾಲ್ತಾ ಇಲ್ಲ. ₹10 ಕೇಳೋ ಜನ ಇವತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಆಗಲಿ, ಫಾರಿನಿಂದ ಬಂದಿರೋಂಥ ಇನ್ವೆಸ್ಟರ್ಸ್ಗಳಾಗಲಿ, ಹೈಯೆಸ್ಟು ಆಗಿರೋದೆಲ್ಲ 10 ವರ್ಷದಲ್ಲೇ. ನಾವು ಇಂಪ್ರೂವ್ ಆಗಿದ್ದೀವಿ. GST ಬಂದಮೇಲಂತೂ ದೇಶ ಅಭಿವೃದ್ಧಿ ತುಂಬ ಕಾಣಿದೆ. GST ಬಗ್ಗೆ ಜನಕ್ಕೆ ಸರಿಯಾಗಿ ಅರಿವಿಲ್ಲ. ಯಾಕಂದರೆ ಇಲ್ಲಿನ ಗೌರ್ಮೆಂಟ್ಗಳು ಆ ಥರ ಅರಿವು ಮಾಡೋ ಕೆಲಸಗಳು ಮಾಡಿಲ್ಲ. ಹಳೆ ಗೌರ್ಮೆಂಟ್ ಆಗಲಿ, ಹೊಸ ಗೌರ್ಮೆಂಟ್ ಆಗಲಿ. ಬಟ್ GSTಯಿಂದ ಒಳ್ಳೆ ಏರಿಯಾಗಳು ಇಂಪ್ರೂವ್ ಆಗಿದೆ. ಸಣ್ಣ ಹಳ್ಳಿಗಳು ಡೆವಲಪ್ಮೆಂಟ್ ಆಗಿದೆ. ಅಗ್ರಿಕಲ್ಚರ್ ಸೋರ್ಸಸ್ ತಗೋತು ಅಂದರೆ, ಮುಂಚೆ ಟ್ರಾನ್ಸ್ಪೋರ್ಟೇಷನ್ 5 ಅವರ್ 6 ಅವರ್ ಆಯಿತು ಅಂದರೆ, ಅಲ್ಲಿಂದ ಅವ್ನು ಬೆಳೆ ತಗೋಬರೋಷ್ಟೊತ್ತಲ್ಲಿ ಒಣಗೋಗ್ಬಿಟ್ಟಿರೋದು, ಅರ್ಧ ರೇಟ್ ಸಿಗೋದು. ಇವತ್ತಿಗೆ ಅಲ್ಲಿ ಬೆಳೆ ಕಟ್ ಮಾಡಾಕ್ತು ಅಂದರೆ 3 ಅವರ್ಗೆ ಮಾರ್ಕೆಟ್ನಲ್ಲಿ ಇರ್ತದೆ. ಒಳ್ಳೆ ಅಭಿವೃದ್ಧಿ ರೋಡ್ಗಳಾಗಿದೆ. ಇದರಿಂದ ಎಕಾನಮಿ ಡೆವಲಪ್ಮೆಂಟ್ ಆಗುತ್ತೆ, ಎಕ್ಸ್ಪೋರ್ಟ್ ಡೆವಲಪ್ ಆಗುತ್ತೆ. ಇವೆಲ್ಲ ಜನಕ್ಕೆ ಗೊತ್ತಿಲ್ಲ. ಏನೇನೋ ಮಾತಾಡೋದ್ರಲ್ಲಿ ಅರ್ಥ ಇರಬೇಕು. ಏನಂತೀರ? ಮೋದಿ ಇನ್ನೊಂದು 5 ವರ್ಷ ಕೊಡಿ ಸರ್. ನಾವು 4ನೇದ್ರಲ್ಲಿ ಏನಿದ್ದೀವಲ್ಲ, 3 ಇಲ್ಲಾಂದರೆ 2ಕ್ಕೆ ಬಂದೇ ಬರ್ತೀವಿ. ಎಕಾನಮಿ ಭಾರತಕ್ಕೆ ಬರುತ್ತೆ, ಸಿಕ್ಕಾಪಟ್ಟೆ ಭಾರತಕ್ಕೆ ಬರುತ್ತೆ. ಅಲ್ಲೋರ ಈಗ ಶ್ರೀನಿವಾಸ್ ಅಂತ ನಾವು ಇಲ್ಲಿ ಲೋಕಲ್ ಮುಖಂಡರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.